ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮಾಗಿದ್ದೀರ ಅಂತ ಅನ್ಕೊತೀನಿ. ನಾನು ಆರಾಮಾಗದೀನಿ. ನಾನು ಇವತ್ತಿನ ವಿಡಿಯೋದಲ್ಲಿ ಬದ್ನಿಕಾಯಿನ ಬಳಸ್ಕೊಂಡು ಬದ್ನಿಕಾಯಿ ಬಜ್ಜಿ ಮಾಡೋದು ಅಥವಾ ಬದ್ನಿಕಾಯಿ ಚಟ್ನಿ ಮಾಡೋದು ಹೆಂಗೆ ಅನ್ನೋದನ್ನು ತೋರಿಸ್ತೀನಿ. ಯಾರ್ಯಾರೆಲ್ಲ ಬದ್ನಿಕಾಯಿ ಇಷ್ಟಪಡಲ್ಲ, ಬದ್ನಿಕಾಯಿ ತಿಂತಿರಲ್ಲ ಅಂಥವ್ರಿಗೆ ಈ ಥರ ಚಟ್ನಿ ಮಾಡಿಕೊಡ್ರಿ. ಖಂಡಿತ ಅವ್ರು ಇಷ್ಟಪಟ್ಟು ತಿಂತಾರ. ಹಾಗಿದ್ರೆ ಬರ್ರಿ ಈ ಬದ್ನಿಕಾಯಿ ಬಜ್ಜಿ ಮಾಡೋದು ಹೆಂಗೆ ಅನ್ನೋದನ್ನು ನೋಡ್ಕೊಂಬರೋಣ. ಮೊದಲು ನಾನು 3 ಬದ್ನಿಕಾಯಿ ತೊಗೊಂಡಿನಿ. ಅವನ್ನ ಕ್ಲೀನಾಗಿ ತೊಳ್ಕೊಂಡು ಸ್ವಲ್ಪ ಸ್ವಲ್ಪ ಎಣ್ಗಾಯಿ ಕಟ್ ಮಾಡ್ಕೊತೀವಲ್ಲ ಆ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಎಣ್ಣೆ ಸವರಿ ಸ್ಟವ್ ಆನ್ ಮಾಡಿ ಈ ಥರ ಒಂದು ಮೆಣಸಿನ್ಕಾಯಿ ಸುಡೋದು ಸ್ಟ್ಯಾಂಡ್ ಸಿಗುತ್ತೆ, ಅದನ್ನ ಇಟ್ಟು ಅದ್ರ ಮೇಲೆ ಈ ಬದ್ನಿಕಾಯಿ ಇಡತ್ತೀನಿ. ಮೆಣಸಿನ್ಕಾಯಿ ಸುಡೋದು ಸ್ಟ್ಯಾಂಡ್ ಇಲ್ಲಪ್ಪ ಅಂತಂದ್ರೆ ನೀವು ಡೈರೆಕ್ಟಾಗಾದರೂ ಇಡ್ಬೋದು. ಆದರೆ ಈ ಥರ ಸ್ಟ್ಯಾಂಡ್ ಇಟ್ಟು ನಾವು ಸುಡೋದ್ರಿಂದ 2-3 ಬದ್ನಿಕಾಯಿ ಒಟ್ಟಿಗೆ ನಾವು ಸುಡ್ಬೋದು. ನೋಡ್ರಿ, ಈಗ ಒಂದು 2-3 ನಿಮಿಷದಾಗ ನೀಟಾಗಿ ಈ ಬದ್ನಿಕಾಯಿ ಸುಟ್ಟಾವು. ಈಗ ಅದು ಮೇಲ್ಗಡೆ ಏನೇ ಐತಲ್ಲ ಅದು ಕಪ್ಪದು ಆ ಸಿಪ್ಪಿನ ಕ್ಲೀನಾಗಿ ತೆಗಿಬೇಕು. ನಾವು ಸುಡಬೇಕಾದ್ರೆ ನೀಟಾಗಿ ಸ್ವಲ್ಪ ಹೊಳಿಸ್ತಿರ್ಬೇಕು. ನಾವು ಬದ್ನಿಕಾಯಿನ ಒಂದೇ ಕಡೆ ಇಟ್ಟರೆ ಒಂದೇ ಕಡೆ ಮಾತ್ರ ಸುಡ್ತೈತದು, ಇನ್ನೊಂದು ಸೈಡ್ ಚೆಂದ ಬೆಂದಿರಲ್ಲ ಅದು. ಅದಕ್ಕೆ ನಾವು ಸುತ್ತಲೂ ನಾವು ಹೊಳಿಸ್ಕೊಂಡು ಕ್ಲೀನಾಗಿ ಸುಡ್ಬೇಕು ಅದನ್ನು. ಈಗ ನೋಡ್ರಿ, ಮೇಲಿನ ಸಿಪ್ಪೆ ಎಲ್ಲ ತೆಗೆದು ಇಟ್ಟೇನೆ ಈ ಬದ್ನಿಕಾಯಿನ. ಈ ಥರ ಸಾಫ್ಟ್ ಆಗ್ಬೇಕಂದ್ರೆ ಕರೆಕ್ಟಾಗಿ ಬೆಂದೈತಿ ಅಂತ ಅರ್ಥ. ಸ್ವಲ್ಪ ಚಿಕ್ಕದಾಗಿ ಉಳ್ಕೊಂಡಿರ್ತಲ್ಲ ಸಿಪ್ಪಿ, ಅದನ್ನು ಈ ಥರ ನಾವು ಒಂದು ಸ್ಪೂನ್ ಅಥವಾ ಈ ಥರ ಚಾಕುನ ಯೂಸ್ ಮಾಡಿಕೊಂಡು ಮೇಲೆ ಕ್ಲೀನಾಗಿ ಅದಷ್ಟು ತಕ್ಕೋಬೇಕು ನಾವು. ಆಮೇಲೆ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಹಿಂಗೆ ನೀವು ಬೇಕಿದ್ರೆ ಕೈಯಿಂದನೂ ಕಿವುಚ್ಕೋಬೋದು. ನಾ ಈ ಥರ ಕಟ್ ಮಾಡಿ ಒಂದು ಸ್ಪೂನ್ ತೊಗೊಂಡು ಸ್ಮ್ಯಾಶ್ ಮಾಡ್ತೀನಿ. ನಿಮ್ಮ ಹತ್ರ ಸ್ಮ್ಯಾಶ್ ಮಾಡೋದಿದ್ರೆ ಅದನ್ನ ತೊಗೊಂಡು ನೀವು ಸಾಫ್ಟಾಗಿ ಸ್ಮ್ಯಾಶ್ ಮಾಡ್ಬೋದು. ನೋಡ್ರಿ, ಈ ಥರ ಸ್ಮ್ಯಾಶ್ ಮಾಡೋದ್ರಿಂದ ಗಟ್ಟಿ ಗಟ್ಟಿ ಇರ್ತೈತಲ್ಲ ಅದು ಕೂಡ ಸಾಫ್ಟ್ ಆಕತಿ. ನೋಡ್ರಿ, ಇಷ್ಟು ಸಾಫ್ಟ್ ಆದ್ರೆ ಸಾಕು. ಇದು ಸುಟ್ಟಾಗಂತೂ ಘಮ್ ಅಂತ ಸ್ಮೆಲ್ ಬರ್ತೈತೆ ನೋಡ್ರಿ. ಇದು ಸಣ್ಣದಾಗಿ ಈರುಳ್ಳಿ ಹೆಚ್ಕೋಬೇಕು, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ಸ್ಮ್ಯಾಶ್ ಮಾಡಿದ ಬದ್ನಿಕಾಯಿನ ಒಂದು ಬಟ್ಲಕ್ಕೆ ಹಾಕ್ಕೊತೀನಿ. ಇದಕ್ಕೆ ಒಂದು ಸಣ್ಣ ಸ್ಪೂನ್ಲೆ ಅರ್ಧ ಸ್ಪೂನಷ್ಟು ಉಪ್ಪು, ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ, ಆ ಸ್ಪೂನ್ಲೆ ಒಂದು 2 ಸ್ಪೂನಷ್ಟು ಖಾರ ಪುಡಿ ಹಾಕ್ತೀನಿ. ಆಮೇಲೆ 1 ಸ್ಪೂನಷ್ಟು ಗುರಳ್ ಪುಡಿ, ಗುರಳನ್ನ ಹುರಿದು ಪುಡಿ ಮಾಡಿರೋದು. ಆಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಂತಹ ಕೊತ್ತಂಬರಿ ಸೊಪ್ಪು, ಸಣ್ಣದಾಗಿ ಕಟ್ ಮಾಡ್ಕೊಂಡಂತಹ ಈರುಳ್ಳಿ ಇದು ಹಾಕಿ 1 ಸ್ಪೂನಷ್ಟು ಎಣ್ಣೆ ಹಾಕೋದು. ಎಣ್ಣೆ ಆಪ್ಷನಲ್ ಅದು, ನೀವು ಬೇಕಿದ್ರೆ ಹಾಕೋರಿ, ಇಲ್ಲ ಅಂತಂದ್ರೆ ಎಣ್ಣೆ ಹಾಕ್ತಾನೆ ಹಂಗನೂ ಕಲಿಸ್ಕೋಬೋದು. ಎಣ್ಣೆ ಹಾಕಿದರೆ ಟೇಸ್ಟ್ ಅನಿಸುತ್ತೆ. ಇಷ್ಟು ಹಾಕಿಬಿಟ್ಟು ಪೂರ್ತಿಯಾಗಿ ನೀಟಾಗಿ ಕಲಿಸ್ಬಿಡ್ರಿ. ಆಯ್ತು, ಇದು ಬದ್ನಿಕಾಯಿ ಬಜ್ಜಿ ಇಷ್ಟ ನೋಡ್ರಿ ಮಾಡೋದು. ಒಂದು 5 ನಿಮಿಷದಾಗ ನಾವು ಬದ್ನಿಕಾಯಿ ಬಜ್ಜಿ ಮಾಡ್ಕೋಬೋದು. ಯಾರ್ಯಾರೆಲ್ಲ ಬದ್ನಿಕಾಯಿ ಪಲ್ಯ ತಿನ್ನಲ್ಲ ಈ ಥರ ಮಾಡಿಕೊಡ್ರಿ. ಪ್ರತಿ ಸಲನೂ ಕೇಳ್ತಾರೆ ಅವರು ಬದ್ನಿಕಾಯಿ ಚಟ್ನಿ ಮಾಡಿಕೊಡು ಅಂತ, ಅಷ್ಟು ರುಚಿಯಾಗಿರ್ತೈತಿ. ನೋಡಿ ಫ್ರೆಂಡ್ಸ್, ನೀವು ಒಂದ್ಸಲ ನಿಮ್ಮಲ್ಲಿ ಟ್ರೈ ಮಾಡಿ ನೋಡಿರಿ, ಖಂಡಿತ ನಿಮಗೂ ಇಷ್ಟ ಆಕತಿ. ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ವಿಡಿಯೋನ ಲೈಕ್ ಮಾಡಿರಿ, ಮತ್ತು ನಿಮ್ಮ ಫ್ರೆಂಡ್ಸಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿರಿ. ನೀವು ಒಂದ್ಸಲ ನಿಮ್ಮ ಮನೇಲಿ ಟ್ರೈ ಮಾಡಿದ ಮೇಲೆ ಹೆಂಗಾಗೈತಿ ಅಂತ ನಂಗೆ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಫ್ರೆಂಡ್ಸ್.